ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ವಿಜಯಪುರ ಜಿಲ್ಲೆ ರಬಿನಾಳದಲ್ಲಿ ಮಳೆಯಾಗಿ ಬೆಳೆ ಹಾನಿಯಾಗಿದೆ. ಪರಿಹಾರಕ್ಕೆ ರೈತರಿಂದ ಸರ್ಕಾರಕ್ಕೆ ಮನವಿಯನ್ನ ಮಾಡಲಾಗಿದೆ. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ರಬಿನಾಳ ಗ್ರಾಮದಲ್ಲಿ ಮಳೆ ಜಾಸ್ತಿಯಾಗಿ ಬೆಳೆ ಹಾನಿಯಾಗಿವೆ. ರೈತರಿಗೆ ಸೂಕ್ತವಾದ ಪರಿಹಾರವನ್ನು ಸರ್ಕಾರ ನೀಡಬೇಕು. ಸಾಲ ಸೋಲ ಮಾಡಿ ಬೀಜ ಗೊಬ್ಬರ ಬಿತ್ತನೆ ಮಾಡಿದ್ರೂ ಕೂಡ ರೈತರ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ರೈತರಿಗೆ ಇದರ ನಷ್ಟ ಆದರೆ ಕೇಳೋರು ಯಾರು? ದಯವಿಟ್ಟು ಸರ್ಕಾರಕ್ಕೆ ಮನವಿ ಮಾಡಿ ಎಲ್ಲ ರೈತರಿಗೆ ಪರಿಹಾರ ಸಿಗಬೇಕು ಎಂದು ರಬಿನಾಳ ಗ್ರಾಮದ ರೈತರು ಮನವಿ ಮಾಡಿಕೊಂಡ್ರು. ನ್ಯೂಸ್ ರಿಪೋರ್ಟ್ ಶ್ರೀಶೈಲ್ ಕೋರ್ವಾರ್, ಸಂಕನಾಳ. ಲಿಂಗಸ್ಕೂರಿನ ಗುರುಗುಂಟದಲ್ಲಿ ರಾಷ್ಟ್ರೀಯ ಪೋಷಣ ಮಾಸಾಚರಣೆ ಕಾರ್ಯಕ್ರಮ. ಗುರುಗುಂಟದಲ್ಲಿ ರಾಷ್ಟ್ರೀಯ ಪೋಷಣಾ ಮಾಸಾಚರಣೆ. ಪೋಷಕಾಂಶ ಆಹಾರ ಸೇವಿಸಿ ರಕ್ತಹೀನತೆ, ಮರಣ ಪ್ರಮಾಣ ತಗ್ಗಿಸಿ. ತಾಯಂದಿರಿಗೆ, ಬಾಣಂತಿಯರಿಗೆ, ಗರ್ಭಿಣಿಯರಿಗೆ, ಮಕ್ಕಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರ ನೀಡಿ ಅಪೌಷ್ಟಿಕತೆ ತಡೆಗಟ್ಟಿ ಎಂದು ಗುರುಗುಂಟ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಅಭಿಜಿತ್ ನಾಯಕ ಕರೆ ನೀಡಿದ್ದಾರೆ. ಅವರು ಲಿಂಗಸುಗೂರು ತಾಲೂಕಿನ ಗುರುಗುಂಟ ಪಟ್ಟಣದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ಲಿಂಗಸುಗೂರು ಶಿಶು ಅಭಿವೃದ್ಧಿ ಯೋಜನೆ ಇಲಾಖೆ ಜಂಟಿಯಾಗಿ ಶುಕ್ರವಾರ ಹಮ್ಮಿಕೊಂಡ ರಾಷ್ಟ್ರೀಯ ಪೋಷಣಾ ದಿನ ಮಾಸಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಆರೋಗ್ಯದ ಕಡೆ ಗಮನ ಇರಲಿ, ಹಾಗೆ ನಿಯಮಿತವಾಗಿ ಆರೋಗ್ಯದ ತಪಾಸಣೆ ಮಾಡಿಸಲೇಬೇಕು ಎಂದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಹಿರಿಯ ಮೇಲ್ವಿಚಾರಕಿ ಗುರುಬಸಮ್ಮ ಮಾತನಾಡಿ, ತಾಯಿ ಮತ್ತು ಮಗುವಿನ ಮರಣ ಪ್ರಮಾಣ, ರಕ್ತಹೀನತೆ, ಅಪೌಷ್ಟಿಕತೆ ತಡೆಯಲು ಪೌಷ್ಟಿಕಾಂಶಯುಕ್ತ ತರಕಾರಿ, ಸೊಪ್ಪು, ಹಾಲು ಮತ್ತು ಮೊಟ್ಟೆ ಆಹಾರಗಳನ್ನು ಸೇವಿಸಿ ಎಂದು ಕೇಂದ್ರ ಸರ್ಕಾರದ ಈ ಯೋಜನೆಯ ಮುಖ್ಯ ಉದ್ದೇಶ ತಿಳಿಸಿ ಇದರ ಯಶಸ್ವಿಗೆ ಸಹಕರಿಸಿ ಎಂದು ಕರೆಯನ್ನ ನೀಡಿದರು. ನಂತರ ಮುಖ್ಯ ಅತಿಥಿ ಸ್ಥಾನದಿಂದ ಗ್ರಾಮ ಪಂಚಾಯಿತಿ ಪಿಡಿಒ ಶಿವಪ್ಪ ಮಾತನಾಡಿ, ಆರೋಗ್ಯವಂತರ ಸಂಖ್ಯೆ ಕ್ಷೀಣಿಸುತ್ತಿದೆ. ವೈಯಕ್ತಿಕ ಆರೋಗ್ಯ, ಕುಟುಂಬ ಮತ್ತು ಸುತ್ತಲಿನ ಜನರ ಆರೋಗ್ಯದ ಬಗ್ಗೆಯೂ ಸಾಧ್ಯವಾದ ಮಟ್ಟಿಗೆ ಗಮನ ಕೊಟ್ಟು ವೈಯಕ್ತಿಕ ಶೌಚಾಲಯ ನಿರ್ಮಿಸಿಕೊಳ್ಳಿ ಎಂದರು. ನಂತರ ವಲಯ ಮೇಲ್ವಿಚಾರಕಿ ಎಚ್ ಈರಮ್ಮ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ರಕ್ತದೊತ್ತಡ ಹೆಚ್ಚಿನ ಜನರಲ್ಲಿ ಕಾಡುತ್ತಿದೆ. ಜೀವನ ಶೈಲಿ ಬದಲಾಯಿಸಿಕೊಂಡು ಪೋಷಕಾಂಶ ಆಹಾರ ಸೇವಿಸಿ ನಿತ್ಯ ಯೋಗ, ವ್ಯಾಯಾಮ ಅಥವಾ ನಡಿಗೆ ರೂಢಿಸಿಕೊಳ್ಳಿ ಎಂದರು. ಬಾಲ್ಯ ವಿವಾಹ ಕುರಿತು ವಿಷಯವನ್ನ ಮಂಡಿಸಿದರು. ಕಾರ್ಯಕ್ರಮದಲ್ಲಿ ಅಮೀನ್ ಸಾಬ್, ವಿಜಯಲಕ್ಷ್ಮಿ, ಸುಮಿತ್ರಾ ಮತ್ತು ಜ್ಯೋತಿ ನಾಯಕ, ಅಂಬುಜಾ, ಮಹಂತಮ್ಮ ಮತ್ತು ಗದ್ದೆಮ್ಮ, ಲಕ್ಷ್ಮಿ, ಜಯಶ್ರೀ, ಬಸಮ್ಮ ಮತ್ತು ರೇಣುಕಾ, ದುರ್ಗಾ ಮತ್ತು ಸರಸ್ವತಿ, ಮಹಂತಮ್ಮ ಶಿಂದೆ ಮತ್ತು ಶರಣಮ್ಮ, ಶಾರದಾ, ದೇವಮ್ಮ, ಈರಮ್ಮ ಮತ್ತು ಮಲ್ಕಾಜಮ್ಮ ಮತ್ತು ಮುನಿಯಮ್ಮ, ನೀಲಾಬಾಯಿ, ಲಿಂಗಮ್ಮ, ಭಾಗ್ಯಶ್ರೀ, ಫಾತಿಮಾ ಉಪಸ್ಥಿತರಿದ್ದರು. ವರದಿ ಮಲ್ಲಿಕಾರ್ಜುನ ತುರ್ವಿಹಾಳ, ಪ್ರಜಾಪವರ್ ನ್ಯೂಸ್, ರಾಯಚೂರು. ಗೌರಿಬಿದನೂರಿನಲ್ಲಿ ಪಿಎಂ ಧನಧಾನ್ಯ ಕೃಷಿ ಯೋಜನೆಯಿಂದ ರೈತರಿಗೆ ಅನುಕೂಲವಾಗಲಿದೆ. ಪಿಎಂ ಧನಧಾನ್ಯ ಕೃಷಿ ಯೋಜನೆಯಿಂದ ರೈತರಿಗೆ ಅನುಕೂಲವಾಗಲಿದೆ ಎಂದು ಕೃಷಿ ಸಹಾಯಕ ನಿರ್ದೇಶಕಿ ರಾಜೇಶ್ವರಿ ಹೇಳಿದರು. ನಗರದ ಪಂಚಾಯಿತಿ ಆವರಣದಲ್ಲಿರುವ ಸಾಮರ್ಥ್ಯ ಸೌಧದಲ್ಲಿ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿದ್ದ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಭಾಗವಹಿಸಿದ್ರು. ಬಳಿಕ ಮಾತನಾಡಿದ ಅವರು, ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಕೇಂದ್ರ ಸರ್ಕಾರವು ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸಲು, ಕೃಷಿ ಕ್ಷೇತ್ರವನ್ನು ಸುಧಾರಿಸಲು ಮತ್ತು ರೈತರ ಆದಾಯವನ್ನು ಹೆಚ್ಚಿಸಲು ಪ್ರಾರಂಭಿಸಿದ ಒಂದು ಯೋಜನೆಯಾಗಿದೆ. ಈ ಯೋಜನೆಯು 6 ವರ್ಷಗಳ ಅವಧಿಗೆ ಕಡಿಮೆ ಉತ್ಪಾದಕತೆ, ಕಡಿಮೆ ಬೆಳೆ ತೀವ್ರತೆ ಮತ್ತು ಕಡಿಮೆ ಸಾಲ ವಿತರಣೆ ಹೊಂದಿರುವ ಜಿಲ್ಲೆಗಳಲ್ಲಿ ಜಾರಿಗೆ ತಂದಿದ್ದು, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಹ ಈ ಯೋಜನೆಯಲ್ಲಿ ಸೇರಿದೆ. ರೈತರಿಗೆ ಉತ್ತಮ ಗುಣಮಟ್ಟದ ಬೀಜಗಳು ಮತ್ತು ರಸಗೊಬ್ಬರಗಳ ಪೂರೈಕೆ, ಕೃಷಿ ಕಾರ್ಯಗಳಲ್ಲಿ ನವೀನ ತಂತ್ರಜ್ಞಾನಗಳು ಅಳವಡಿಸಿಕೊಳ್ಳಲು ಪ್ರೋತ್ಸಾಹ, ನೀರಿನ ಸಮರ್ಪಕ ಬಳಕೆಯ ಜಾಗೃತಿ, ಕೃಷಿ ತರಬೇತಿ ಮತ್ತು ಮಾರ್ಗದರ್ಶನ, ಉತ್ತಮ ದರದಲ್ಲಿ ಬೆಳೆಗಳನ್ನು ಮಾರಾಟ ಮಾಡಲು ಮಾರುಕಟ್ಟೆ ಸಹಾಯ ಸೇರಿದಂತೆ ಹಲವು ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಜಿಲ್ಲಾ ಮಟ್ಟದಲ್ಲಿ ಸಮಿತಿಗಳನ್ನು ರಚಿಸಲಾಗುವುದು. ರೈತರು ಇಂತಹ ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕೃಷಿಕ ಸಮಾಜದ ಅಧ್ಯಕ್ಷ ಪ್ರಭಾಕರ್ ರೆಡ್ಡಿ, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ರೈತರು ಪಾಲ್ಗೊಂಡಿದ್ದರು. ಗೌರಿಬಿದನೂರು ವರದಿಗಾರರು ಧನಂಜಯ್, ಪ್ರಜಾಪವರ್ ಟಿವಿ. ಬೆಂಗಳೂರಿನಲ್ಲಿ ನೂತನ ವಂಶಿ ಸ್ಪೆಷಾಲಿಟಿ ಕ್ಲಿನಿಕ್ ಹಾಗೂ ಡಯಾಬೆಟಿಕ್ ಸೆಂಟರ್ ಲೋಕಾರ್ಪಣೆ. ನೂತನ ವಂಶಿ ಸ್ಪೆಷಲಿಸ್ಟ್ ಕ್ಲಿನಿಕ್ ಹಾಗೂ ಡಯಾಬಿಟಿಕ್ ಸೆಂಟರ್ ಲೋಕಾರ್ಪಣೆ.
ವೈಟ್ಫೀಲ್ಡ್ ಸಮೀಪದ ಚನ್ನಸಂದ್ರ ಗ್ರಾಮದ ಪಾಲಿಟೆಕ್ನಿಕ್ ರಸ್ತೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಡಾಕ್ಟರ್ ವಂಶಿ ಸ್ಪೆಷಲಿಸ್ಟ್ ಕ್ಲಿನಿಕ್ ಹಾಗೂ ಡಯಾಬಿಟಿಕ್ ಸೆಂಟರ್ ಅನ್ನು ಸಮಾಜ ಸೇವಕರಾದ ನಲ್ಲೂರಹಳ್ಳಿ ಹರೀಶ್ ರೆಡ್ಡಿ ಉದ್ಘಾಟಿಸಿದರು. ಇನ್ನು ನೂತನವಾಗಿ ಸ್ಥಾಪಿಸಲಾಗಿರುವ ಈ ಕ್ಲಿನಿಕ್ನಲ್ಲಿ ಬಡವರಿಗೆ ಕನಿಷ್ಠ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡುವ ಉದ್ದೇಶವನ್ನು ಹೊಂದಿದ್ದು, ಡಾಕ್ಟರ್ ವಾಮಸಾವರ್ಧನ್ ರೆಡ್ಡಿ ಅವರು ಹಲವು ವರ್ಷಗಳಿಂದ ಈ ಭಾಗದಲ್ಲಿ ಜನರ ಸೇವೆ ಸಲ್ಲಿಸಿಕೊಂಡು ಬರುತ್ತಿದ್ದು, ಅವರಿಗೆ ಶುಭವಾಗಲಿ ಎಂದು ಹಾರೈಸಿದರು. ನಂತರ ಮಾತನಾಡಿದ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ವಾಮಸಾವರ್ಧನ್ ರೆಡ್ಡಿ, ಆಸ್ಪತ್ರೆಯಲ್ಲಿ ಸಕ್ಕರೆ ಕಾಯಿಲೆ, ಹೃದಯ ಸಂಬಂಧಿ, ಶ್ವಾಸಕೋಶ, ಥೈರಾಯ್ಡ್, ನರರೋಗ ಸೇರಿದಂತೆ ಲ್ಯಾಬ್ ಒಳಗೊಂಡಿದ್ದು, ಸುತ್ತಮುತ್ತಲಿನ ಜನರಿಗೆ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡುವ ಉದ್ದೇಶ ಹೊಂದಿರುವುದಾಗಿ ತಿಳಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಭೀಮ್ ಪ್ರಜಾ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ವೈಟ್ ಫೀಲ್ಡ್ ಮುರುಗೇಶ್, ರವಿ ರೆಡ್ಡಿ, ಶಿವರಾಜ್ ಸೇರಿದಂತೆ ಇತರರು ಶುಭ ಹಾರೈಸಿದರು. ಬ್ಯೂರೋ ನ್ಯೂಸ್, ಪ್ರಜಾಪವರ್ ಟಿವಿ, ಬೆಂಗಳೂರು. ಇವತ್ತು ನೂತನವಾಗಿ ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ ವಂಶಿ ಕ್ಲಿನಿಕ್ ಎಂದು ಓಪನ್ ಮಾಡಲಾಗಿದೆ. ಡಾಕ್ಟರ್ ವಂಶಿ ಅವರು ಸುಮಾರು 10 ವರ್ಷದಿಂದ ಈ ಭಾಗದಲ್ಲಿ ತುಂಬಾ ಬಡವರಿಗೆ ಸಾರ್ವಜನಿಕರಿಗೆ ಉಚಿತವಾಗಿ ಕರೋನಾ ಟೈಮಲ್ಲಿ ಆಗಿರ್ಬೋದು, ಮತ್ತೆ ಇನ್ನ ಯಾರಾದ್ರೂ ರಾತ್ರಿ 10 ಗಂಟೆ 11 ಗಂಟೆದಲ್ಲಿ ಫೋನ್ ಮಾಡಿ ಕೂಡ ಅವ್ರಿಗೆ ಈ ತರ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೊಳ್ಳದೆ ಎಲ್ಲರಿಗೂ ಬಡವರಿಗೆ ಸಹಾಯ ಮಾಡ್ತಿದ್ದಾರೆ. ಇವತ್ತು ನೂತನವಾಗಿ ಅವ್ರಿಗೆ ಇವತ್ತು ಕ್ಲಿನಿಕ್ ಓಪನ್ ಆಗಿದೆ. ನಮ್ಮ ಕಡೆಯಿಂದ ತುಂಬು ಹೃದಯದ ಅವರಿಗೆ ಆತ್ಮೀಯ ಶುಭಾಶಯಗಳು ಹೇಳ್ತಿದೀವಿ. ಮತ್ತೆ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲಾ ಜನ ಬಂದು ತುಂಬಾ ಕಡಿಮೆ, ಈಗ ಸೂಪರ್ ಸ್ಪೆಷಾಲಿಟಿ ತುಂಬಾ ಹಾಸ್ಪಿಟಲ್ಗಳಿದಾವೆ, ಇಲ್ಲಿ ಬಂದ್ರೆ ನಿಮ್ಗೆ ಇನ್ನೂ ಒಂದು 100-200 ರೂಪಾಯಿ ಕಮ್ಮಿನಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ. ವೈದೇಹಿ ಮೆಡಿಕಲ್ ಕಾಲೇಜ್ ಶಾಸ್ತ್ರ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡಿದ್ವಿ. ಈಗ ಪ್ರೆಸೆಂಟ್ ಡೇಸ್ ಅಲ್ಲಿ ಈ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಈ ಎಕ್ಸ್ಪೆನ್ಸಸ್ ಜಾಸ್ತಿ ನೋಡ್ಕೊಂಡು ನಾನು ಸ್ವತಃ ಆಗಿ ಒಂದು ಕ್ಲಿನಿಕ್ ಇಟ್ಕೊಂಡಿದ್ದೀನಿ, ಡಾಕ್ಟರ್ ವಂಶಿ ಸ್ಪೆಷಾಲಿಟಿ ಕ್ಲಿನಿಕ್ ಅಂಡ್ ಡಯಾಬಿಟಿಕ್ ಸೆಂಟರ್ ಅಂತ. ಮೇನ್ ಮುಖ್ಯ ಉದ್ದೇಶ ಇಲ್ಲಿ ಏನಾದ್ರು ಕಾರಣಗಳು ಹಾಸ್ಪಿಟಲ್ ಹೋಗಿ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಸುತ್ತಾಡೋದು ಎಲ್ಲಾನು ಕಡಿಮೆ ಮಾಡಿಬಿಟ್ಟು ಒಂದೇ ಜಾಗದಲ್ಲಿ ಎಲ್ಲಾ ಸ್ಪೆಷಾಲಿಟೀಸ್ ಕವರ್ ಮಾಡ್ತಾರ ನಾನು 7-8 ಫೆಲೋಶಿಪ್ಸ್ ಮಾಡಿದೀನಿ. ಅದಕ್ಕೋಸ್ಕರಾಗಿ ಇಲ್ಲಿ ನಾನು ಎಲ್ಲರಿಗೂ, ಅದು ವಯಸ್ಸು ಕಡಿಮೆ ಇದರಿಂದನೂ ಈವನ್ ವಯಸ್ಸು ಹೆಚ್ಚಿರೋರಿಗೆ ಎಲ್ಲರಿಗೂ ಒಂದೇ ಜಾಗದಲ್ಲಿ ಪೂರ್ತಿ ಟ್ರೀಟ್ಮೆಂಟ್ ಕೊಡಕ್ಕೆ ನಾನು ಹೆಲ್ಪ್ ಮಾಡ್ತೀನಿ, ಅಂಡ್ ವಿತ್ ದ ಲೆಸ್ ಪ್ರೈಸಸ್. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ಲ್ಯಾಬೊರೇಟರಿ ಫೆಸಿಲಿಟೀಸ್ ಇದೆ, ಫಾರ್ಮಸಿ ಇದೆ, ಅಂಡ್ ನಾನು ಸ್ಪೆಷಲೈಸ್ಡ್ ಇನ್ ಇಂಟರ್ನಲ್ ಮೆಡಿಸಿನ್, ಡಯಾಬೆಟಾಲಜಿ, ಥೈರಾಯ್ಡ್, ಈವನ್ ಲಂಗ್ಸ್ ಸಂಬಂಧ ಪ್ರಾಬ್ಲಮ್ಸ್, ಹೆಪಟಾಲಜಿ, ರುಮಟಾಲಜಿ, ಜೀರಿಯಾಟ್ರಿಕ್ಸ್, ಎಂಡೋಕ್ರೈನಾಲಜಿ, ಅಂಡ್ ಲಾಸ್ಟ್ ಒನ್ ಎಕ್ಸೆಪ್ಟ್ ಇಂಟರ್ವೆನ್ಷನಲ್ ಈವನ್ ಕಾರ್ಡಿಯಾಕ್ ಕೇಸಸ್ ಆಲ್ಸೋ ನಾನು ನೋಡ್ತೀನಿ. ಎಲ್ಲ ಸ್ಪೆಷಲೈಸೇಷನ್ ನರ್ಸ್ಗಳು ಎಲ್ಲ ಅವೈಲಬಿಲಿಟಿ ಇದೆ. ಸೊ ಏನಾದ್ರು ಎಮರ್ಜೆನ್ಸಿ ಇದ್ರೇನು ಇಲ್ಲಿ ನಾನು ನೋಡ್ಕೊಂತೀನಿ. ಚಿಕ್ಕದ ಕ್ಲಿನಿಕ್ ಹಾಕಿದ್ರೇನು ಬಟ್ ಎಲ್ಲಾ ಟ್ರೀಟ್ಮೆಂಟ್ ನಡೆಯುತ್ತೆ ಇಲ್ಲಿ. ನಮಸ್ತೆ ಸ್ನೇಹಿತರೆ, ಈಗ ಏನು ವಂಶಿ ಡಾಕ್ಟರ್ ಅವರು ಬಡವರ ಪರವಾಗಿ ಕಾಳಜಿ ಇರ್ತಕ್ಕಂತ ವ್ಯಕ್ತಿ ಅಂದ್ರೆ ನಮ್ಮ ವಂಶಿ ಡಾಕ್ಟರ್. ಯಾಕಂದ್ರೆ ನಾವು ಅನೇಕ ಬಾರಿ ಇವರ ಬಳಿ ನಾವು ಚಿಕಿತ್ಸೆಗೆ ಹೋದಾಗ ಒಂದು ಡಾಕ್ಟರ್ ಅನ್ನೋದಕ್ಕಿಂತ ಒಂದು ಅಣ್ಣ ತಮ್ಮಂದಿರ ಒಂದು ಬಾಂಧವ್ಯದಿಂದ ನಡ್ಕೊಂತ ಇದ್ದಾರೆ. ಹಂಗಾಗಿ ವಿಶೇಷವಾಗಿ ಏನು ಅಂಬೇಡ್ಕರ್ ನಗರ, ಗಾಂಧಿಪುರ, ವಿಜಯನಗರ ಗ್ರಾಮಸ್ಥರೆಲ್ಲರೂ ಏನು ವಂಶಿ ಆಸ್ಪತ್ರೆಗೆ ಬಂದು ಇವ್ರಿಗೂ ಸಹಕಾರ ಕೊಟ್ಟು ಇವ್ರಿಗೂ ಬೆಂಬಲ ಕೊಟ್ಟು ಇವತ್ತು ಮಲ್ಟಿ ಸ್ಪೆಷಾಲಿಟಿ ನಾವು ಯಾವ್ದಾದ್ರು ದೊಡ್ಡ ಹಾಸ್ಪಿಟಲ್ ಹೋಗಿ ತಾವು ನೋಡ್ದಂಗೆ ತಮ್ಮ ಮಾಧ್ಯಮದ ಮುಖಾಂತರನೇ ಏನು ಮಣಿಪಾಲ್ ಹಾಸ್ಪಿಟಲ್ ಅಲ್ಲೇ ನಾವು ಸುಮಾರು ಹೋರಾಟಗಳು ಮಾಡಿ ಇವತ್ತು ಹೆಣಗಳ ಮೇಲೆ ದುಡ್ಡು ಮಾಡುವಂತ ಕೆಲಸಗಳು ಮಾಡ್ತಾ ಇದಾರೆ. ಆದ್ರೆ ವಂಶಿ ಡಾಕ್ಟರ್ ನನ್ನ ಒಂದು ವ್ಯಕ್ತಿಕ ನೋಡಕ್ ಹೋದ್ರೆ ಅವರು ತುಂಬಾ ಉತ್ತಮವಾದ ಒಬ್ಬ ಡಾಕ್ಟರ್ಗಿನ್ನ ಒಂದು ಅಣ್ಣ ತರ ಅವರು ಟ್ರೀಟ್ ಮಾಡ್ತಾ ಇದಾರೆ. ಹಂಗಾಗಿ ಎಲ್ಲ ನಮ್ಮ ವಿಜಯನಗರ ಮತ್ತೆ ಗಾಂಧಿಪುರ, ವೈಟ್ಫೀಲ್ಡ್ ಸುತ್ತಮುತ್ತ ಇರ್ತಕ್ಕಂತ ಎಲ್ಲ ಬಡಬಗರು ಇಲ್ಲಿ ಬಂದು ಚಿಕಿತ್ಸೆ ಪಡ್ಕೊಂಡು ಒಳ್ಳೆ ಒಂದು ಡಾಕ್ಟರ್ ಇವರು. ಯಾಕಂದ್ರೆ ಇವರೇನು ನಾವು ಖುದ್ದಾಗಿ ಅವ್ರ ಹಾಸ್ಪಿಟಲ್ಗೆ ಹೋಗಿ ನಾವು ನೇರವಾಗಿ ಅವ್ರ ಬಳಿ ನಾವು ಚಿಕಿತ್ಸೆ ಪಡ್ಕೊಂಡಿದ್ದೀರಿ. ಆ ಒಂದ್ ನಿಟ್ಟಿನಲ್ಲಿ ನಾವು ಹೇಳ್ತಾ ಇದ್ದೀರಿ, ನಮ್ಗೇನು ಅವ್ರು ಹೇಳ್ಕೊಟ್ಟಿಲ್ಲ, ಏನು ಇಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಏನು ಬಡವರ ಪರವಾಗಿ ಒಂದು ಆಸ್ಪತ್ರೆಯನ್ನು ತೆಗೆದಿದ್ದಕ್ಕೆ ನಾವು ನಮ್ಮ ಸಂಘಟನೆ ಪರವಾಗಿ ಮತ್ತೆ ಎಲ್ಲಾ ಬಡವರ ಪರವಾಗಿ ಅವ್ರಿಗೆ ಕೃತಜ್ಞತೆ. ಚನ್ನಗಿರಿನಲ್ಲಿ ಸುಲಿಗೆ ಮತ್ತು ಮನೆಗಳ್ಳತನ ಪ್ರಕರಣ ಬಯಲಾಗಿದ್ದ ಪೊಲೀಸ್ ಇಲಾಖೆ ಶ್ಲಾಘನೀಯ ಕಾರ್ಯಾಚರಣೆ. ಸುಲಿಗೆ ಮತ್ತು ಕಳ್ಳತನ ಪ್ರಕರಣ ಬಯಲಾಗಿದ್ದು ಪೊಲೀಸ್ ಇಲಾಖೆ ಶ್ಲಾಘನೀಯ ಕಾರ್ಯಾಚರಣೆಯ ಮೂಲಕ 3 ಆರೋಪಿತರನ್ನ ಬಂಧಿಸಿದೆ. ಒಟ್ಟು 12,28,000 ರೂಪಾಯಿ ಮೌಲ್ಯದ ಬಂಗಾರ, ಬೆಳ್ಳಿ ಆಭರಣಗಳು ವಶವಾಗಿವೆ.
ಇನ್ನು ಬಸವಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯ ಚಿರಡೋಣಿ ಕ್ಯಾಂಪ್ನಲ್ಲಿ ನಡೆದಿದ್ದ 2 ಪ್ರಮುಖ ಕಳ್ಳತನ ಪ್ರಕರಣಗಳನ್ನು ಚನ್ನಗಿರಿ ಉಪವಿಭಾಗ ಪೊಲೀಸರು ಯಶಸ್ವಿಯಾಗಿ ಬಯಲು ಮಾಡಿದ್ದಾರೆ. ಏಪ್ರಿಲ್ 27ರಂದು ಚಿರಡೋಣಿ ಕ್ಯಾಂಪ್ ನಿವಾಸಿ ಹಂಸ ತಾರಕಂ ಬಿನ್ ನಾರಾಯಣಮೂರ್ತಿರವರು ಕುಟುಂಬ ಸಮೇತ ಬೆಂಗಳೂರಿಗೆ ತೆರಳಿದ್ದ ವೇಳೆ ಅವರ ಮನೆಯಲ್ಲಿ ಕಳ್ಳರು ಬೀಗ ಒಡೆದು ಬಂಗಾರ, ಬೆಳ್ಳಿ, ಆಭರಣಗಳು ಹಾಗೂ ನಗದು ಹಣ ಕಳವು ಮಾಡಿದ್ದರು. ಇನ್ನು ಇದೇ ರೀತಿ ಆಗಸ್ಟ್ 14ರಂದು ರಾತ್ರಿ ಶ್ರೀಮತಿ ಸುಮಲತಾ ಹಾಗೂ ಅವರ ಅತ್ತೆ ವೀರಮ್ಮಯ್ಯ ರವರ ಮನೆಗೆ 2 ಕಪ್ಪು ಬಟ್ಟೆ ಧರಿಸಿದ ಅಪರಿಚಿತರು ಚಾಕು ಮತ್ತು ಅಡಿಕೆ ಕತ್ತಿ ಹಿಡಿದು ನುಗ್ಗಿ 2 ಮೇಲೂ ಹಲ್ಲೆ ನಡೆಸಿ ಮಾಂಗಲ್ಯ ಸರಗಳನ್ನು ಕಿತ್ತುಕೊಂಡು ಪರಾರಿಯಾದರು. ಇನ್ನು ಈ 2 ಪ್ರಕರಣಗಳ ತನಿಖೆಗೆ ಜಿಲ್ಲಾ ಪೊಲೀಸ್ ಅಧೀಕ್ಷಕಿ ಉಮಾ ಪ್ರಶಾಂತ್ ಐಪಿಎಸ್ ಅವರ ಮಾರ್ಗದರ್ಶನದಲ್ಲಿ ವಿಶೇಷ ತಂಡ ರಚಿಸಲಾಯಿತು. ನಂತರ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಪರಮೇಶ್ವರ ಹೆಗಡೆ, ಕೆಎಸ್ಪಿಎಸ್ ಹಾಗೂ ಸಹಾಯಕ ಪೊಲೀಸ್ ಅಧೀಕ್ಷಕ ಸ್ಯಾಮ್ ವರ್ಗೀಸ್ ಐಪಿಎಸ್ ಅವರ ಸಹಾಯದಿಂದ ಸಂತೆಬೆನ್ನೂರು ವೃತ್ತದ ಸಿಪಿಐ ಲಿಂಗನಗೌಡ ನೆಗಳೂರು ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಯಿತು. ನಿಖರ ತನಿಖೆಯಿಂದ ಪೊಲೀಸರು 3 ಆರೋಪಿತರನ್ನ ಬಂಧಿಸಿದರು. A1 ಆರೋಪಿ ಶಿವಮೂರ್ತಿ ಅಲಿಯಾಸ್ ಮುರುಡಾ ತಂದೆ ತೋಳಪ್ಪರ ಕರಿಯಪ್ಪ. ಇನ್ನು A2 ಆರೋಪಿ ರಮೇಶ್ ಅಲಿಯಾಸ್ ಗಿಡ್ಡ ರಾಂಬಿನ್ ಕೊನೆಯಪ್ಪರ ಬಸಪ್ಪ ಮತ್ತು A3 ಆರೋಪಿ ರುದ್ರೇಶ್ ತಂದೆ ಮಹದೇವಪ್ಪ, 3 ಚಿರಡೋಣಿ ಗ್ರಾಮದವರೇ. ಇನ್ನು ಆರೋಪಿತರಿಂದ ಕೃತ್ಯಕ್ಕೆ ಬಳಸಿದ ಮಚ್ಚು ಮತ್ತು ಚಾಕುಗಳ ಜೊತೆಗೆ 12.28 ಲಕ್ಷ ಮೌಲ್ಯದ ಆಭರಣಗಳು ವಶವಾಗಿವೆ. ಬಂಧಿತರನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿದೆ. ಈ ಪತ್ತೆ ಕಾರ್ಯಾಚರಣೆಯಲ್ಲಿ ಸಿಪಿಐ ಲಿಂಗನಗೌಡ ನೆಗಳೂರು, ಪಿಎಸ್ಐಗಳು ಮಂಜುನಾಥ್, ಇಮ್ತಿಯಾಜ್, ಜಗದೀಶ್ ಮತ್ತು ಸಿಬ್ಬಂದಿಯರಾದ ರುದ್ರೇಶ್, ವೀರಭದ್ರಪ್ಪ, ಅಂಜಿನಪ್ಪ ಮತ್ತು ರಾಘವೇಂದ್ರ, ಧರ್ಮಪ್ಪ ಹಾಗೂ ಇತರ ಅಧಿಕಾರಿಗಳು ಶ್ರಮಿಸಿದ್ದಾರೆ. ಈ ಶ್ಲಾಘನೀಯ ಕಾರ್ಯಕ್ಕೆ ಜಿಲ್ಲಾ ಪೊಲೀಸ್ ಅಧೀಕ್ಷಕಿ ಉಮಾ ಪ್ರಶಾಂತ್ ಐಪಿಎಸ್ ರವರು ತಂಡದ ಸದಸ್ಯರನ್ನ ಅಭಿನಂದಿಸಿದ್ದಾರೆ. ವರದಿ ದೇವರಾಜ್ ಕೆ ನಲ್ಲಿಹಂಕಲು, ಪ್ರಜಾಪವರ್ ನ್ಯೂಸ್. ಚಿರಡೋಣಿ ಗ್ರಾಮದಲ್ಲಿ 27/4/25ರಲ್ಲಿ ಒಬ್ಬ ವೃದ್ಧೆ ಮತ್ತು ಮಹಿಳೆ ಇದ್ದ ಸಮಯದಲ್ಲಿ 2 ಚಿನ್ನದ ಸರಗಳನ್ನ ಅವ್ರಿಗೆ ಹೆದರಿಸಿ ಕಿತ್ಕೊಂಡು ಹೋಗಿರ್ತಾರೆ. ಈ ಪ್ರಕರಣದಲ್ಲಿ ನಾವು ಶಿವಮೂರ್ತಿ, ರುದ್ರೇಶ ಮತ್ತೆ ರಮೇಶ ಅಂತ ಹೇಳಿ ಅವರಷ್ಟು ಜನ ಚಿರಡೋಣಿ ಗ್ರಾಮದವರು ಆಗಿದ್ದಾರೆ. ಅವರಿಗೆ ಬಂಧಿಸಿದ್ದೇವೆ. ಇವರು ಒಂದು ಪ್ರಕರಣದಲ್ಲಿ ಅಲ್ಲ, ಸರಿ, ಅದು 27/4ರಲ್ಲಿ ಆಗಿತ್ತು ನಾವು ಮನೆ ಕಳ್ಳತನ, 14/8ರಲ್ಲಿ ಆಗಿತ್ತು ಇದು ಚಿರಡೋಣಿಯಲ್ಲಿ ಇದ್ರ ಕಳ್ಳತ, ಅವ್ರ ಮನೆಯಲ್ಲಿ ಚಿನ್ನದ ಮಾಂಗಲ್ಯ ಸರಗಳನ್ನ ಕಿತ್ಕೊಂಡು ಹೋಗಿದ್ದ ಪ್ರಕರಣ. 2 ಪ್ರಕರಣದಲ್ಲಿ ಇವರು ಭಾಗಿಯಾಗಿದ್ದಾರೆ. ಇವರು ಅಲ್ಲೇ ಫಿರ್ಯಾದಿಯ ಮನೆ ಏನಿದೆ ಅಲ್ಲೇ ನಿಯರ್ ಬೈ ಹಾರ್ಡ್ಲಿ 300-400 ಮೀಟರ್ಸ್ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಇವ್ರದ್ದು ಮೂವ್ಮೆಂಟು ಇದು ಎಲ್ಲ ನೋಡ್ಕೊಂಡಿರೋದ್ರಿಂದ ಈ ತರ ಮಾಡಿದ್ದಾಗಿ ನಮ್ಗೆ ತಿಳಿದು ಬಂದಿದೆ. ಈಗಾಗಲೇ 3 ಜನನ್ನ ಅರೆಸ್ಟ್ ಮಾಡಿದ್ದೇವೆ, ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. 27ನೇ ತಾರೀಕು ಆಗಿದ್ದು ಒಬ್ರು ಮನೆಯಲ್ಲಿ ಹಂಸ ತಾರಕಂ ಅಂತ ಅವ್ರ ಮನೆಯಲ್ಲಿ ಚಿನ್ನಾಭರಣಗಳು ಕಳ್ಳತನ ಆಗಿರ್ತದೆ, ಆ ಒಂದು ಪ್ರಕರಣ. ಮತ್ತೆ ಇನ್ನೊಂದು ನಿಮ್ಗೆ ಹೇಳಿದೆ 14 ಆಗಸ್ಟ್ ಆಗಿತ್ತು ಒಂದು ಪ್ರಕರಣ ರಾತ್ರಿ. ಆ ಪ್ರಕರಣದಲ್ಲಿ 2 ಮಹಿಳೆಯರ ಚಿನ್ನದ ಸರಗಳನ್ನ ಕಿತ್ಕೊಂಡು ಹೋಗಿದ್ರು. ಅವೆರಡು ಪ್ರಕರಣಗಳನ್ನು ಕೂಡ ಇದೇ ಆರೋಪಿಗಳು ತಪ್ಪು ಮಾಡಿದ್ದಾರೆ. ಹೌದು, ಇವರು ಕೂಡ ಚಿರಡೋಣಿಯವರೇ. ಚನ್ನಗಿರಿಯಲ್ಲಿ ನುಡಿಸಿರಿ ಕಾರ್ಯಕ್ರಮಕ್ಕೆ ಭವ್ಯ ಉದ್ಘಾಟನೆ. ನಾಡು ಉಳಿಯಬೇಕೆಂದ್ರೆ ಭಾಷೆ ಉಳಿಯಬೇಕು ಎಂ ಚನ್ನಬಸಪ್ಪ. ಚನ್ನಗಿರಿ ನುಡಿಸಿರಿ ಕಾರ್ಯಕ್ರಮಕ್ಕೆ ಭವ್ಯ ಉದ್ಘಾಟನೆ. ನಾಡು ಉಳಿಯಬೇಕೆಂದರೆ ಭಾಷೆ ಉಳಿಯಬೇಕು. ಎಂಯು ಚನ್ನಬಸಪ್ಪ. ಚನ್ನಗಿರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಆಯೋಜಿಸಲಾದ ನುಡಿಸಿರಿ ಕಾರ್ಯಕ್ರಮಕ್ಕೆ ಇಂದು ಚನ್ನಗಿರಿ ಪಟ್ಟಣದ ನಿವೃತ್ತ ನೌಕರರ ಭವನದಲ್ಲಿ ಭವ್ಯ ಉದ್ಘಾಟನೆ ಲಭಿಸಿತು. ನಾಡು ನುಡಿ ಬಿಂಬಿಸುವ ನೆಲ ಜಲ ಭಾಷೆಯ ವೈವಿಧ್ಯತೆಯನ್ನ ಹೊತ್ತಿರುವ ಈ ಕಾರ್ಯಕ್ರಮವು ಶರಣರ, ದಾರ್ಶನಿಕರ ಹಾಗೂ ಕೀರ್ತನಾಕಾರರ ತತ್ವಾಧಾರಿತ ವಿಚಾರಧಾರೆಗಳನ್ನು ಜನಮಾನಸದಲ್ಲಿ ಬಿತ್ತುವ ಗುರಿಯೊಂದಿಗೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ವಿವಿಧ ಹಂತಗಳಲ್ಲಿ ನಡೆಯಲಿದೆ. ಇನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ಎಂಯು ಚನ್ನಬಸಪ್ಪ ಮಾತನಾಡಿ, ನಾಡು ಉಳಿಯಬೇಕೆಂದರೆ ಭಾಷೆ ಉಳಿಯಬೇಕು. ಭಾಷೆ ಉಳಿಯಬೇಕೆಂದರೆ ಕನ್ನಡದಲ್ಲಿ ಸಂವಹನ ಹೆಚ್ಚಬೇಕು. ಕನ್ನಡದಲ್ಲೇ ನಾವೆಲ್ಲರೂ ಯೋಚಿಸಬೇಕು, ಮಾತನಾಡಬೇಕು, ಜ್ಞಾನ ಕನ್ನಡಕ್ಕೆ ಮೀಸಲಾಗಬೇಕು ಎಂದು ಹೇಳಿದರು.
ಇನ್ನು ಬೇರೆ ಭಾಷೆಯಲ್ಲಿ ವಿದ್ಯಾಭ್ಯಾಸ ಮಾಡಿದರೂ ಸಹ ಅದರಿಂದ ಪಡೆದಂತಹ ಕೌಶಲ್ಯವನ್ನು ಕನ್ನಡದ ಬೆಳವಣಿಗೆಗೆ ಗುರಿಯನ್ನಾಗಿಸಬೇಕು ಎಂದು ಅವರು ಮನದಟ್ಟನ್ನ ಮಾಡಿದರು. ನಂತರ ಕನ್ನಡ ಮನಸ್ಸು ಕನ್ನಡ ಮುಖಿತ್ವ ಅಗತ್ಯ ಎಂದು ಮಾತನಾಡಿದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಎಲ್ಜಿ ಮಧುಕುಮಾರ್ ಅವರು, ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಇಂಗ್ಲಿಷ್ ಪ್ರಭಾವ ಹೆಚ್ಚಿದರೂ ನಮ್ಮ ಪ್ರಯತ್ನ ಕನ್ನಡ ಮುಖಿಯಾಗಿರಬೇಕು. ಇನ್ನು ಸೈನಿಕರು ನಾಡನ್ನು ರಕ್ಷಿಸುವಂತೆ ಕನ್ನಡಿಗರು ಭಾಷೆಯನ್ನ ರಕ್ಷಿಸುವ ಕವಚರಾಗಬೇಕು ಎಂದು ಹೇಳಿದರು. ಕನ್ನಡ ನೆಲದ ನಿವಾಸಿಗಳ ಮನಸ್ಸು ಇಂಗ್ಲಿಷ್ ಆಗಿರಬಾರದು, ಕನ್ನಡ ಮನಸ್ಸು ಕನ್ನಡ ಮುಖಿತ್ವ ಇರಬೇಕು ಎಂದು ಸಂದೇಶವನ್ನ ನೀಡಿದರು. ಕಾರ್ಯಕ್ರಮದಲ್ಲಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ಜಿಎಂ ಉಜ್ಜನಪ್ಪ, ಮಲ್ಲಿಗೆರೆ ಮಹರುದ್ರಪ್ಪ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಸಹ ಕಾರ್ಯದರ್ಶಿ ಕೆಎಸ್ ವೀರೇಶ್ ಪ್ರಸಾದ್ ಮತ್ತು ಆಲೂರು ಓಂಕಾರನ್ ಮತ್ತು ಜಯದೇವಯ್ಯ ಮತ್ತು ಜಿ ಚಿನ್ನಸ್ವಾಮಿ, ಮಾದೇನಹಳ್ಳಿ ಓಂಕಾರಮೂರ್ತಿ ಮತ್ತು ರಾಮಪ್ಪ, ಮಲ್ಲಿಕಾರ್ಜುನಪ್ಪ ಮತ್ತು ಅನೇಕ ಗಣ್ಯರು ಉಪಸ್ಥಿತರಿದ್ದರು. ವರದಿ ದೇವರಾಜ್ ಕೆ ನೆಲ್ಲಿಹಂಕಲು, ಪ್ರಜಾಪವರ್ ನ್ಯೂಸ್, ದಾವಣಗೆರೆ. ಚಿಕ್ಕಮಗಳೂರಿನ ಮಲ್ಲೇನಹಳ್ಳಿ ಗ್ರಾಮದಲ್ಲಿ ನಿರ್ಮಾಣಗೊಳ್ಳಲಿರುವ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಶಾಸಕರಿಂದ ಶಂಕುಸ್ಥಾಪನೆ. ಮಲ್ಲೇನಹಳ್ಳಿ ಗ್ರಾಮದಲ್ಲಿ ನಿರ್ಮಾಣಗೊಳ್ಳಲಿರುವ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಶಾಸಕರಿಂದ ಶಂಕುಸ್ಥಾಪನೆ. ಮಲ್ಲೇನಹಳ್ಳಿ, ಆಳೂರು, ದೊಡ್ಡಲಿಂಗದಹಳ್ಳಿ, ಹುಲಿತಿಮ್ಮಾಪುರ ಮುಂತಾದ ಗ್ರಾಮಗಳಲ್ಲಿ ಗ್ರಾಮಸ್ಥರ ಅನುಕೂಲಕ್ಕಾಗಿ ಮಲ್ಲೇನಹಳ್ಳಿ ಗ್ರಾಮದಲ್ಲಿ ಆರೋಗ್ಯ ಇಲಾಖಾ ವತಿಯಿಂದ 65 ಲಕ್ಷ ರು ಅನುದಾನದಲ್ಲಿ ಸುಸಜ್ಜಿತ ಸಮುದಾಯ ಆರೋಗ್ಯ ಕೇಂದ್ರದ ಕಟ್ಟಡವನ್ನು ಮುಂದಿನ 3-4 ತಿಂಗಳ ಒಳಗೆ ನಿರ್ಮಾಣ ಮಾಡಲಾಗುವುದು ಎಂದು ಶಾಸಕ ಜಿಎಚ್ ಶ್ರೀನಿವಾಸ್ ಹೇಳಿದರು. ಮಲ್ಲೇನಹಳ್ಳಿ ಗ್ರಾಮದಲ್ಲಿ ನಿರ್ಮಾಣಗೊಳ್ಳಲಿರುವ ಸಮುದಾಯ ಆರೋಗ್ಯ ಕೇಂದ್ರದ ನೂತನ ಕಟ್ಟಡದ ಕಾಮಗಾರಿ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಶಾಸಕರು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಲ್ಲದ ಗ್ರಾಮಗಳಲ್ಲಿ ಸಮುದಾಯ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಲಾಗುತ್ತಿದ್ದು, ಈ ಕೇಂದ್ರಗಳ ಮೂಲಕ ಗ್ರಾಮಸ್ಥರುಗಳಿಗೆ ಆಯಾ ಗ್ರಾಮಗಳ ಸಮೀಪದಲ್ಲಿಯೇ ಅಗತ್ಯ ಪ್ರಾಥಮಿಕ ಚಿಕಿತ್ಸೆಗಳನ್ನು ನೀಡಲಿದ್ದು, ಗ್ರಾಮಸ್ಥರು ಇವುಗಳ ಉಪಯೋಗ ಪಡೆದುಕೊಳ್ಳಬೇಕು ಮತ್ತು ಗ್ರಾಮದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರದ ನಿರ್ಮಾಣಕ್ಕಾಗಿ ನಿವೇಶನವನ್ನು ಹುಡುಕುತ್ತಿದ್ದ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಜನಾರ್ದನ ಗೌಡರವರು ನಿವೇಶನವನ್ನು ದಾನವಾಗಿ ನೀಡಿರುವುದಕ್ಕೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಲಿಂಗದಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಂಆರ್ ಧನಂಜಯ ಮಾತನಾಡಿ, ಲಿಂಗದಹಳ್ಳಿ ಪಿಎಚ್ಸಿಯಲ್ಲಿ ಕಳೆದ ಅನೇಕ ತಿಂಗಳುಗಳಿಂದ ಕಾಯಂ ವೈದ್ಯರಿಲ್ಲದೆ ಹೋಬಳಿ ವ್ಯಾಪ್ತಿಯ ಜನರ ಚಿಕಿತ್ಸೆಗೆ ತೊಂದರೆಯಾಗುತ್ತಿದ್ದು, ಕೂಡಲೇ ಕಾಯಂ ವೈದ್ಯರನ್ನ ನೇಮಿಸಬೇಕು ಮತ್ತು ಹುಲಿತಿಮ್ಮಾಪುರ, ಜಮ್ಮಾಪುರ, ಸಿದ್ದರಹಳ್ಳಿ ಗ್ರಾಮಗಳ ವ್ಯಾಪ್ತಿಯಲ್ಲಿ ಬಾಕ್ಸ್ ಚರಂಡಿ ನಿರ್ಮಾಣಕ್ಕೆ ಅನುದಾನ ಹಾಗೂ ಎಂಸಿಆರ್ಪಿ ಕಾಲೋನಿಯಲ್ಲಿ ಒಂದು ಮುಖ್ಯ ಬೀದಿಯ ಸಿಸಿ ರಸ್ತೆ ನಿರ್ಮಾಣಕ್ಕೆ ಅನುದಾನ ನೀಡುವಂತೆ ಒತ್ತಾಯಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿ ಚಂದ್ರಶೇಖರ್, ಸಮುದಾಯ ಆರೋಗ್ಯ ಅಧಿಕಾರಿ ಟಿ ಮಾಲತೇಶ್, ನಿವೇಶನ ದಾನಿಗಳಾದ ಜನಾರ್ದನ ಗೌಡ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಆರ್ ರವಿ ಮತ್ತು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಎಲ್ಎನ್ ಲಿಂಗರಾಜು, ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಎಂಕೆ ಚಂದ್ರಪ್ಪ ಮತ್ತು ಎಂಆರ್ ಧನಂಜಯ ಮತ್ತು ವಿಎಸ್ಎಸ್ಎನ್ ಮಾಜಿ ಅಧ್ಯಕ್ಷರಾದ ರಾಮಪ್ಪ ಮತ್ತು ಕೆಎಸ್ ಪರಮೇಶ್ವರಪ್ಪ ಮತ್ತು ವೆಂಕಟರಮಣ ಗೌಡ, ಗುತ್ತಿಗೆದಾರ ಲೋಕೇಶಪ್ಪ ಹಾಗೂ ಗ್ರಾಮದ ಮುಖಂಡರು ಮತ್ತು ಸಮುದಾಯ ಆರೋಗ್ಯ ಅಧಿಕಾರಿಗಳು, ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು ಮುಂತಾದವರು ಉಪಸ್ಥಿತರಿದ್ದರು. ವರದಿ ಪ್ರದೀಪ್ HE ತರೀಕೆರೆ, ಪ್ರಜಾಪವರ್ ನ್ಯೂಸ್. ಶಾಲೆ ನಡೆಸ್ತಾ ಇದ್ರು. ಈಗ ಸ್ವಂತ ಜಾಗ ಆಗಿರೋದ್ರಿಂದ ಇದರಲ್ಲಿ ಸುಮಾರು 54,70,70,000 ರೂಪಾಯಿ ಒಟ್ಟು ಕನ್ಸ್ಟ್ರಕ್ಷನ್ ಕಾಸ್ಟ್ ಎಸ್ಟಿಮೇಟ್ 65 ಲಕ್ಷ. ಇಷ್ಟಕ್ಕೆ ಇದು 2 ಫ್ಲೋರ್ ಬಿಲ್ಡಿಂಗ್ನ ಶಂಕುಸ್ಥಾಪನೆ ಮಾಡಿದ್ದೀವಿ. ಇದನ್ನ ಎಷ್ಟು ಮುಗಿಸ್ಕೊಳ್ತೀವಿ? 3 ತಿಂಗಳಲ್ಲಿ ಅಥವಾ 4 ತಿಂಗಳು ಅಂದ್ಕೊಳ್ಳಿ, 3-4 ತಿಂಗಳಲ್ಲಿ ಮುಗಿಸ್ಕೊಡ್ತಾರೆ. ಅವ್ರು ಕೊಟ್ಟಿರೋದೇ 3 ತಿಂಗಳ ಟೈಮು. ಸೊ ಇವತ್ತಿಂದ 3 ತಿಂಗಳಲ್ಲಿ ಮಾಡಬೇಕು ಅಂತ ಹೇಳ್ತೀವಿ. ಹೆಚ್ಚು ಕಮ್ಮಿ ಆದರೂ ಒಂದು ತಿಂಗಳು ಹೆಚ್ಚು ಕಮ್ಮಿ ಆಗ್ಬೋದು. ಈಗ ಮಳೆಗಿಳೆ ಏನಿಲ್ಲ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಜನರಿಗೆ ಆರೋಗ್ಯದ ಇನ್ನೂ ಇವೆಲ್ಲ ಆ ಬಿಲ್ಡಿಂಗ್ ಆಗೋದ್ರಿಂದ ಸುಸಜ್ಜಿತವಾಗಿ ಒಂದು ಒಳ್ಳೆ ಬೇರೆ ಬೇರೆ ರೀತಿಯ ಅದು ಇದೇ ರೀತಿ ಒಟ್ಟು 10 ಬಿಲ್ಡಿಂಗ್ ನಿನ್ನೆ ನಾನು ಇದರಲ್ಲಿ ಹೇಳಿದ್ದೆ ಭಾಷಣದಲ್ಲಿ ಒಟ್ಟು 10 ಬಿಲ್ಡಿಂಗ್ ಈ ಥರ ಮಂಜೂರಾಗಿದೆ. ಅದು ಒಟ್ಟು 6.65 ಲಕ್ಷ 6 ಕೋಟಿ
ಅವು ಅಷ್ಟು 10 ಬಿಲ್ಡಿಂಗನ್ನು ಕೂಡ ಈ ಕೆಳಗೆ ದಿನಗಳಲ್ಲಿ ಶುರು ಮಾಡ್ತೀವಿ ಅಂತ ಹೇಳ್ತಾ ಇದರ ಉಪಯೋಗವನ್ನು ಸಾರ್ವಜನಿಕರೆಲ್ಲ ಪಡಿಬೇಕು ಮತ್ತು ಸಿಬ್ಬಂದಿ ವರ್ಗದ ಕೂಡ ಸರಿಯಾಗಿ ಜನಕ್ಕೆ ಸ್ಪಂದಿಸಿ ಕೆಲಸ ಮಾಡ್ಕೊಂಡು ಹೋಗಬೇಕು. ಜನರ ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕು ಅನ್ನೋ ಮಾತುಗಳನ್ನು ಹೇಳ್ತಾ ನಿಮ್ಮ ಹೇಳಿ ನನ್ನ ಮಾತು. ಇದಾಗಿತ್ತು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಪವರ್. ಇದು ಜನಹಿತಕ್ಕಾಗಿ ಜಾರಿ.